Hello students, now I am going to explain the new slide, that is 19th slide. Valuation of perquisites 2. A recap of previous session, valuation of taxable perquisites. Learning objectives. You are going to learn about the taxable perquisites and how you are going to calculate the perquisites. Session outcomes. Learners will understand the valuation of taxable perquisites. Medical benefits. So as the name itself indicates, the medical benefits means whenever we avail or take the benefit of the medical, that means if we take treatment, all the expenses will be borne by the employer. This is called as the medical benefits. Any medical expenditure, whatever the expenses we are going to incur being an employee, it will be reimbursed by employer. ಓಕೆ ಅಂದರೆ ನಾವು ಮೆಡಿಕಲ್ಗೆ ಸಂಬಂಧಪಟ್ಟಂಗೆ ಯಾವುದೇ ಒಂದು ಎಕ್ಸ್ಪೆನ್ಸಸ್ನ ಖರ್ಚು ಮಾಡಿದ್ರೆ ಸೊ ಅದು ಎಂಪ್ಲಾಯರ್ ಬೇರ್ ಮಾಡ್ತಾನೆ. ಅಂದರೆ ನಾವು ಅಷ್ಟು ಖರ್ಚು ಮಾಡೋ ಅಷ್ಟು ಹಣನ ಬಂದು ಎಂಪ್ಲಾಯರ್ ಕೊಡ್ತಾನೆ. ಇದನ್ನು ಮೆಡಿಕಲ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಇದು ಟ್ಯಾಕ್ಸ್ ಟ್ರೀಟ್ಮೆಂಟ್ ಯಾವ ರೀತಿ ಅಂತ ನೋಡೋಣ. The perquisite in respect of medical facility provided by an employer in following hospital or clinic is not chargeable to tax. ಇವಾಗ ನಾವು ಕೆಳಗಡೆ ಈ ಫಾಲೋವಿಂಗ್ಸ್ ಅಂದರೆ ಈಗ ಒಂದು 3 ಐಟಮ್ಸ್ ನಿಮ್ಗೆ ಏನು ಕಾಣ್ತಾ ಇದೆ ಅಂದರೆ 3 ಒಂದು ಸ್ಟೇಟ್ಮೆಂಟ್ಸು. ಸೊ ಈ ಒಂದು ಕೇಸ್ಗಳಲ್ಲಿ ಅದು ಟ್ಯಾಕ್ಸಬಲ್ ಆಗಲ್ಲ. ಇಟ್ಸ್ ನಾಟ್ ಚಾರ್ಜಬಲ್ ಟು ಟ್ಯಾಕ್ಸ್. ಫಸ್ಟ್ ಒನ್, ಹಾಸ್ಪಿಟಲ್ ಓನ್ಡ್ ಆ್ಯಂಡ್ ಮೈಂಟೈನ್ಡ್ ಬೈ ದ ಎಂಪ್ಲಾಯರ್. ಸಪೋಸ್ ಎಂಪ್ಲಾಯೀಸ್ ವರ್ಕಿಂಗ್ in institution or a company, and that particular company or the employer is running his own hospital, or that hospital is maintained by the employer. In such hospitals, employees are getting the medical benefit or any treatment, it is not taxable. Okay, so employers ಓನ್ ಮಾಡಿರೋ ಅಥವಾ ಅವನು ಮೇಂಟೈನ್ ಮಾಡ್ತಿರೋ ಹಾಸ್ಪಿಟ್ಲಲ್ಲಿ ಎಂಪ್ಲಾಯೀಸ್ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಟ್ಯಾಕ್ಸ್ ಆಗಲ್ಲ. ನೆಕ್ಸ್ಟ್, treatment taken in hospital maintained by government or local authority or an approved hospital under CGHS. Okay, so even local authority maintain ಮಾಡ್ತಾರ ಒಂದು ಹಾಸ್ಪಿಟಲ್ ಟ್ರೀಟ್ಮೆಂಟಲ್ಲಿ ತಗೊಂಡ್ರು ಕೂಡ ಸೊ ಅದಕ್ಕೂ ಆ ಪರ್ಕ್ವಿಸಿಟು ಟ್ಯಾಕ್ಸ್ ಆಗಲ್ಲ. ನೆಕ್ಸ್ಟ್, medical facility like prescribed diseases, ailments in hospital approved by principal, chief commissioner or chief commissioner shall be fully taxable. Medical facility like prescribed disease or ailments in a hospital approved by principal, chief commissioner or chief commissioner shall be fully tax free. ಓಕೆ, ಸೊ ಇದರ ಅರ್ಥ ಏನಂತ ಹೇಳಿದ್ರೆ ಕೆಲವೊಂದು ಪ್ರಿಸ್ಕ್ರೈಬ್ಡ್ ಡಿಸೀಸ್ ಇರುತ್ತೆ ಅಥವಾ ಏಲ್ಮೆಂಟ್ಸ್ ಇರುತ್ತೆ. ಸೊ ಇಂಥ ಡಿಸೀಸ್ನ ನಾವೇನಾದ್ರು ಇಂಥ ಡಿಸೀಸ್ಗೋಸ್ಕರ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಯಾವ ಹಾಸ್ಪಿಟಲ್ ತೊಗೊಂಡಿರಬೇಕು ಅಂದರೆ ಆ ಹಾಸ್ಪಿಟಲ್ಸು ಪ್ರಿನ್ಸಿಪಲ್, ಚೀಫ್ಸ್ ಕಮಿಷನರ್ ಅಂತ ಇರ್ತಾರೆ, ಅವರಿಂದ ಅಪ್ರೂವ್ ಆಗಿರಬೇಕು. ಓಕೆ, ಇಲ್ಲಿ 2 ಕಂಡೀಷನ್ನು. ಒಂದು, ಆ ಹಾಸ್ಪಿಟಲ್ಲು ಅಥವಾ ಡಿಸೀಸು ಪ್ರಿಸ್ಕ್ರೈಬ್ ಡಿಸೀಸು ಅಪ್ರೂವ್ ಆಗಿರಬೇಕು. ಯಾರಿಂದ ಅಪ್ರೂವ್ ಆಗಿರಬೇಕಂದ್ರೆ ಪ್ರಿನ್ಸಿಪಲ್, ಚೀಫ್ ಕಮಿಷನರ್. ಸೊ ಇಂಥ ಹಾಸ್ಪಿಟ್ಲಲ್ಲಿ ಇಂಥ ಡಿಸೀಸ್ಗೆ ಎಂಪ್ಲಾಯೀಸ್ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಅದು ಫುಲ್ಲಿ ಟ್ಯಾಕ್ಸ್ ಫ್ರೀ, ಅಂದರೆ ಟ್ಯಾಕ್ಸ್ ಬರಲ್ಲ. ಮೆಡಿಕಲ್ ಟ್ರೀಟ್ಮೆಂಟ್ ಔಟ್ಸೈಡ್ ಇಂಡಿಯಾ, ಅಕಸ್ಮಾತ್ ಏನಾದರೂ ಎಂಪ್ಲಾಯೀಸು ಔಟ್ಸೈಡ್ ಇಂಡಿಯಾ ಫಾರಿನಲ್ಲಿ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಸೊ ಯಾವ ರೀತಿ ಇರುತ್ತೆ ಟ್ರೀಟ್ಮೆಂಟ್? ಮೆಡಿಕಲ್ ಟ್ರೀಟ್ಮೆಂಟ್ ಆಫ್ ದಿ ಎಂಪ್ಲಾಯಿ ಆರ್ ಎನಿ ಫ್ಯಾಮಿಲಿ ಮೆಂಬರ್ ಎಕ್ಸಮ್ ಟು ದ ಎಕ್ಸ್ಟೆಂಟ್ ಆಫ್ ಪರ್ಮಿಟೆಡ್ ಬೈ RBI. ಓಕೆ, ಯಾವುದಾದ್ರೂ ಎಂಪ್ಲಾಯಿ ಅಥವಾ ಅವನ ಫ್ಯಾಮಿಲಿ ಮೆಂಬರು ಫಾರಿನ್ ಕಂಟ್ರಿಲಿ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲಿವರೆಗೂ ಎಕ್ಸಮ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ RBI ಒಂದು ಅಮೌಂಟ್ ಕೊಡುತ್ತೆ, ಅದೊಂದು ಪರ್ಮಿಟ್ ಮಾಡಿರುತ್ತೆ, ಅಲ್ಲಿವರೆಗೂ ಮಾತ್ರ ಎಕ್ಸಮ್ಟು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ RBI 5 ಲಕ್ಷದವರೆಗೂ ಪರ್ಮಿಷನ್ ಕೊಡ್ಬೋದು. 5 ಲಕ್ಷ ಮೇಲೆ ಏನಾದ್ರು ಖರ್ಚು ಮಾಡಿದ್ರೆ ಟ್ಯಾಕ್ಸ್ ಆಗುತ್ತೆ. ಅಂದರೆ RBI ಏನು ಲಿಮಿಟ್ ಕೊಡುತ್ತೋ ಆ ಲಿಮಿಟ್ವರೆಗೆ ನೀವು ಫಾರಿನಲ್ಲಿ ಟ್ರೀಟ್ಮೆಂಟ್ ಕೊಡಿದ್ರೆ ಅದು ಟ್ಯಾಕ್ಸ್ ಆಗಲ್ಲ. ಓಕೆನಾ? ನೆಕ್ಸ್ಟು, ಸ್ಟೇ ಅಬ್ರಾಡ್ ಆಫ್ ಪೇಷಂಟ್ ಆ್ಯಂಡ್ 1 ಅಟೆಂಡೆಂಟ್ ಎಕ್ಸಮ್ ಟು ದ ಎಕ್ಸ್ಟೆಂಟ್ ಪರ್ಮಿಟೆಡ್ ಬೈ RBI. ಅಂದರೆ ನೀವು ಫಾರಿನ್ಗೆ ಟ್ರೀಟ್ಮೆಂಟ್ ತಗೊಳಕ್ಕೆ ಹೋದಾಗ ಅಲ್ಲಿ ಸ್ಟೇ ಮಾಡಬೇಕಾಗತ್ತೆ. ಅಲ್ಲಿ ನಿಮ್ಮ ಜೊತೆ ಯಾರಾದರೂ ಒಬ್ಬರು ಅಟೆಂಡ್ ಮಾಡ್ಬೋದು. ಸೊ ಇಬ್ಬರು ಖರ್ಚಿಗೆ ಎಂಪ್ಲಾಯರ್ ಇಬ್ಬರದು ನೋಡ್ಕೊಂಡಿರ್ತಾನೆ ಖರ್ಚು. ಅಂದರೆ ನೀವು ಮತ್ತು ನಿಮ್ಮ ಜೊತೆ ಯಾರಾದರೂ ಒಬ್ಬ ಅಟೆಂಡೆಂಟ್ ಬಂದಿರ್ತಾನೆ. ಸೊ ಅವರಿಬ್ಬರು
ಅಂದರೆ ಎಂಪ್ಲಾಯಿ ಮತ್ತು ಅಟೆಂಡೆಂಟು ಫಾರಿನ್ ಕಂಟ್ರೀಸಲ್ಲಿ ಸ್ಟೇ ಮಾಡ್ತಾ ಇರ್ತಾರೆ, ಆ ಖರ್ಚನ್ನ ಎಂಪ್ಲಾಯರ್ ನೋಡ್ಕೊಂಡಿದ್ರೆ ಆ ಖರ್ಚು ಕೂಡ ಟ್ಯಾಕ್ಸ್ ಆಗಲ್ಲ. ಓಕೆ, ಅದು ಎಲ್ಲಿವರೆಗೆ ಅಂದರೆ RBI ಲಿಮಿಟ್ನ ಫಿಕ್ಸ್ ಮಾಡಿರುತ್ತೆ, ಅಲ್ಲಿವರೆಗೂ ಟ್ಯಾಕ್ಸ್ ಆಗಲ್ಲ. ಸೊ RBI ಏನು ಲಿಮಿಟ್ ಮಾಡಿದೆ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಎಷ್ಟು ಎಕ್ಸ್ಟ್ರಾ ಖರ್ಚು ಮಾಡಿರುತ್ತೆ ಅದಕ್ಕೆ ಟ್ಯಾಕ್ಸಬಲ್. ನೆಕ್ಸ್ಟ್, ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್ ಆರ್ ಆಸ್ ಫಾಲೋಸ್. ಏನು ಕಂಡೀಷನ್ ಫುಲ್ಫಿಲ್ ಮಾಡಿರಬೇಕು ಅಂದರೆ, ಎಕ್ಸ್ಪೆಂಡಿಚರ್ ಶೆಲ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ ಪರ್ಕ್ವಿಸಿಟ್ಸ್ ಓನ್ಲಿ ಟು ದ ಎಕ್ಸ್ಟೆಂಟ್ ಪರ್ಮಿಟೆಡ್ ಬೈ RBI. ಸೊ ನಾನು ಮೊದಲೇ ಹೇಳ್ದಂಗೆ ಎಕ್ಸ್ಪೆಂಡಿಚರ್ ನೀವು ಖರ್ಚು ಮಾಡಿರ್ಬೋದು ಫಾರಿನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋವರೆಗೆ, ಎಲ್ಲಿವರೆಗೂ ಖರ್ಚನ್ನ ನೀವು ಮಾಡಿರ್ಬೋದು ಅಂತ ಹೇಳಿದ್ರೆ RBI ಯಾವ ಎಕ್ಸ್ಟೆಂಟ್ಗೆ ಪರ್ಮಿಟ್ ಮಾಡಿರುತ್ತೆ ಅಲ್ಲಿವರೆಗೆ ಮಾತ್ರ. ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಅದು ಟ್ಯಾಕ್ಸಬಲ್ ಪರ್ಕ್ವಿಸಿಟ್ ಆಗುತ್ತೆ. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಶೆಲ್ ಬಿ ಎಕ್ಸ್ಕ್ಲೂಡೆಡ್ ಫ್ರಮ್ perquisite only in the case of an employee whose gross total income as computed before including therein the expenditure on travelling does not exceed 2 lakh. So let me explain in simple words instead of understanding all these sentences. Actually, let us have a question. Sir, we are going to travel from our country to foreign for the purpose of treatment, and these travelling expenses will be borne by employer, whether it is taxable or not. So here it says if the employee's income is more than 2 lakh before including such travelling expenses, okay, so then it is taxable. Suppose employee's income is less than 2 lakh, then it is tax free. ಓಕೆನಾ? ಅಂದರೆ ಇವಾಗ ಒಂದು ಕ್ವೆಶನ್ ಹಾಕೊಳ್ಳೋಣ. ಸರ್, ಇವಾಗ ನಾವು ಇಂಡಿಯಾದಿಂದ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾ ಇದ್ದೀವಿ ಟ್ರೀಟ್ಮೆಂಟ್ಗೋಸ್ಕರ, ಆ ಖರ್ಚನ್ನ ಎಂಪ್ಲಾಯರ್ ಕೊಡ್ತಾನೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಅಂದರೆ ಫಾರಿನ್ಗೆ ಹೋಗೋದಕ್ಕೆ. ಇದು ಟ್ಯಾಕ್ಸಾ ಅಥವಾ ಟ್ಯಾಕ್ಸ್ ಫ್ರೀನಾ ಅಂತ ನೀವು ಕ್ವೆಶನ್ ಮಾಡೋದಾದರೆ ಒಂದು ಕಂಡೀಷನ್ ಇದೆ. ಎಂಪ್ಲಾಯೀಸ್ ಇನ್ಕಮ್ಮು 2 ಲಕ್ಷದ ಒಳಗಡೆ ಇದ್ದರೆ, ಅಂದರೆ ಇವಾಗ ಏನು ಎಕ್ಸ್ಪೆನ್ಸಸ್ ಇದೆ ಅದನ್ನು ಬಿಟ್ಟು, ಓಕೆ, ಆದರೆ ಅದನ್ನು ಇನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ, ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಇನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಅವನ ಒಂದು ಇನ್ಕಮ್ಮು 2 ಲಕ್ಷ ಒಳಗಡೆ ಇದ್ದರೆ ಅದು ಫುಲ್ಲಿ ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ ಕಟ್ಟಂಗಿಲ್ಲ. ಬಟ್ ಆ ಎಂಪ್ಲಾಯೀಸ್ ಇನ್ಕಮ್ಮು 2 ಲಕ್ಷಕ್ಕಿಂತ ಜಾಸ್ತಿ ಆದರೆ, ಅಂದರೆ ಈ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಬಿಟ್ಟು, ಓಕೆ, ಆವಾಗ ಅದು ಫುಲ್ಲು ಟ್ಯಾಕ್ಸಬಲ್ ಆಗುತ್ತೆ. ಯಾವುದು? ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆಂಡಿಚರ್ ಶಲ್ ಬಿ ಎಕ್ಸ್ಕ್ಲೂಡೆಡ್ from perquisite only in the case of an employee whose gross total income as computed before including therein the expenditure on travelling does not exceed 2 lakh. So here now let us see use of movable assets. Taxable value of perquisite shall be for use of laptops and computers. ನೋಡಿ, ಇವಾಗ ಏನಾದರೂ ಎಂಪ್ಲಾಯರ್ಸ್ಗೆ ಲ್ಯಾಪ್ಟಾಪ್ಸು ಮತ್ತು ಕಂಪ್ಯೂಟರ್ಸ್ನ ಕೊಟ್ಟಿದ್ರೆ ಪರ್ಸ್ನಲ್ ಯೂಸ್ಗೋಸ್ಕರ, ಅದು ಟ್ಯಾಕ್ಸ್ ಹಾಕಂಗಿಲ್ಲ. ಓಕೆ, ಇಟ್ ಈಸ್ ಫುಲ್ಲಿ ಫ್ರೀ. ಸಪೋಸ್ ನೀವು ವರ್ಕ್ ಮಾಡ್ತಾ ಇದ್ದಾರೆ ಯಾವ್ದಾದ್ರು ಕಂಪ್ನೀಸ್ಗೆ, ಆಫೀಸಿಯಲ್ ಪರ್ಪಸ್ ಅಲ್ಲ ಇದು, ಪರ್ಸ್ನಲ್ ಪರ್ಪಸ್ಗೂ ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ಸ್ನ ಏನಾದರೂ ಕೊಟ್ಟಿದ್ರೆ ಎಂಪ್ಲಾಯರ್ಸು, ಅದಕ್ಕೆ ಟ್ಯಾಕ್ಸ್ ಹಾಕಂಗಿಲ್ಲ. ಓಕೆನಾ? ನೆಕ್ಸ್ಟು, ಇಫ್ ಅಸೆಟ್ ಈಸ್ ಓನ್ಡ್ ಬೈ ಎಂಪ್ಲಾಯರ್ ಫಾರ್ ಮೂವಬಲ್ ಅಸೆಟ್ ಅದರ್ ದೆನ್ ಲ್ಯಾಪ್ಟಾಪ್ಸ್, ಕಂಪ್ಯೂಟರ್ಸ್ ಆ್ಯಂಡ್ ಮೋಟಾರ್ ಕಾರ್. ನಾನು ಮೊದಲೇ ಹೇಳ್ದಂಗೆ ಲ್ಯಾಪ್ಟಾಪ್ಸ್ ಮತ್ತು ಕಂಪ್ಯೂಟರ್ಸ್ನ ಏನಾದ್ರು ಎಂಪ್ಲಾಯರ್ಸ್ ನಿಮ್ಗೆ ಕೊಟ್ಟಿದ್ರೆ ಅದಕ್ಕೆ ಟ್ಯಾಕ್ಸ್ ಹಾಕಲ್ಲ, ಬೇರೆ ಮೂವಬಲ್ ಅಸೆಟ್ಸ್ಗೆ. ಸೊ ಯಾವ ರೀತಿ ಟ್ಯಾಕ್ಸ್ನ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರೆ 10% ಆಫ್ ದ ಒರಿಜಿನಲ್ ಕಾಸ್ಟ್ ಆಫ್ ದ ಅಸೆಟ್, ಓಕೆ, ಲೆಸ್ ಎನಿ ಎಕ್ಸ್ಪೆನ್ಸಸ್ ಅಥವಾ ಎನಿ ಅಮೌಂಟ್ ರಿಸೀವ್ಡ್ ಫ್ರಮ್ ಎಂಪ್ಲಾಯಿ. ಸೊ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಮೋಟಾರ್ ಕಾರು, ಕಂಪ್ಯೂಟರು, ಲ್ಯಾಪ್ಟಾಪ್ ಬಿಟ್ಟು ಯಾವುದೇ ಮೂವಬಲ್ ಅಸೆಟ್ಸ್ ಆಗಿರ್ಬೋದು, ಅದನ್ನು ಎಂಪ್ಲಾಯರು 10 ವರ್ಷ ಯೂಸ್ ಮಾಡಿ ಆಮೇಲೆ ಏನಾದರೂ ಎಂಪ್ಲಾಯೀಸ್ ಕೊಟ್ಟಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಬಟ್ 10 ವರ್ಷ ಒಳಗಡೆ ಯೂಸ್ ಮಾಡಿ ಅವನೇನಾದರೂ ಆ ಮೂವಬಲ್ ಅಸೆಟ್ಸ್ನ ಎಂಪ್ಲಾಯಿ ಕೊಟ್ಟಿದ್ರೆ ಎಷ್ಟು ಟ್ಯಾಕ್ಸ್ ಹಾಕ್ತೀವಿ ಅಂತ ಹೇಳಿದ್ರೆ, ಅದಕ್ಕೆ ಏನು ಒರಿಜಿನಲ್ ಕಾಸ್ಟ್ ಇರುತ್ತೋ, ಓಕೆ, ಅದ್ರ ಮೇಲೆ 10% ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅಮೌಂಟಲ್ಲಿ ಎಂಪ್ಲಾಯಿಯಿಂದ ಏನಾದರೂ ಅಮೌಂಟ್ ಈಸ್ಕೊಂಡಿದ್ರೆ ಅವನು ಅದನ್ನು ಲೆಸ್ ಮಾಡಿ ಉಳಿದಿರೋ ಅಮೌಂಟ್ಗೆ ಟ್ಯಾಕ್ಸ್ ಹಾಕಬೇಕಾಗತ್ತೆ. ಓಕೆನಾ? ನೆಕ್ಸ್ಟು ಎರಡನೇ ಸಿಚುವೇಶನ್ ನೋಡಿ. ಇಫ್ ಅಸೆಟ್ ಈಸ್ ಟೇಕನ್ ಆನ್ ರೆಂಟ್, ಆ್ಯಕ್ಚುಲ್ ಹೈಯರ್ ಚಾರ್ಜಸ್ ಇನ್ಕರ್ಡ್ ಬೈ ದ ಎಂಪ್ಲಾಯರ್, ಲೆಸ್ ಅಮೌಂಟ್ ರಿಕವರ್ ಫ್ರಮ್ ದ ಎಂಪ್ಲಾಯಿ. ನೋಡಿ, ಈಗ ಮೂವಬಲ್ ಅಸೆಟ್ಸು ಎಂಪ್ಲಾಯರೇ ಮಾಡಿದರೆ ಅದು 10% ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅವನೇನಾದರೂ ಹೈಯರ್ ಮಾಡಿದರೆ, ಅಂದರೆ ಬೇರೆಯವ್ರ ಹತ್ರ ರೆಂಟ್ ಗೀಸ್ ಕೊಟ್ಟಿದ್ರೆ ಅವನೇನು ಹೈಯರ್ ಚಾರ್ಜಸ್ ಕೊಟ್ಟಿರ್ತಾನೆ, ಅದರಿಂದ ಎಂಪ್ಲಾಯೀಸ್ ಇಂದ ಏನಾದರೂ ಅಮೌಂಟ್ ರಿಸೀವ್ ಮಾಡ್ಕೊಂಡಿದ್ರೆ ಅದನ್ನ ಲೆಸ್ ಮಾಡಿ ತೊಗೋತೀವಿ.
ಓಕೆನಾ. ಸಿ ವ್ಯಾಲ್ಯೂಯೇಷನ್ ಆಫ್ ಮೂವಬಲ್ ಅಸೆಟ್ಸ್. ಸೊ ಯಾವ ರೀತಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು, ಕಂಪ್ಯೂಟರ್ ಆರ್ ಎಲೆಕ್ಟ್ರಾನಿಕ್ ಐಟಮ್ taxable value is equal to actual cost of employer, okay, less depreciation at 50% for every completed year under written down value method, less consideration recovered from the employee for such sale. ಓಕೆ, ಈಗ ಕಂಪ್ಯೂಟರ್ ಅಥವಾ ಎಲೆಕ್ಟ್ರಿಕ್ ಐಟಮ್ ಏನಾದರೂ ಸೇಲ್ ಮಾಡಿದಾಗ ಅಲ್ಲಿ ಡೈರೆಕ್ಟಾಗಿ ಏನಾದರೂ ಯೂಸ್ ಮಾಡೋಕ್ಕೆ ಕೊಟ್ಟಿದ್ದಾಗ ಬೇರೆ. ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇರೋದು ಕನ್ಸೆಷನಲ್ ರೇಟ್ ಕೊಟ್ಟಾಗ. ಕನ್ಸೆಷನಲ್ ರೇಟ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು, ಮಾರ್ಕೆಟ್ ರೇಟ್ಗಿಂತ ತುಂಬ ಕಮ್ಮಿ ಬೆಲೆಗೆ ಮಾರ್ತಾನೆ ಎಂಪ್ಲಾಯರು ತನ್ನ ಎಂಪ್ಲಾಯಿಗೆ. ಓಕೆನಾ. ಸೊ ಅವಾಗ ಯಾವ ರೀತಿ ನಾವು ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ, ಕಂಪ್ಯೂಟರ್ ಅಥವಾ ಯಾವುದೇ ಎಲೆಕ್ಟ್ರಾನಿಕ್ ಐಟಮ್ ಇದ್ದರೆ ಆ ಸಂದರ್ಭದಲ್ಲಿ ಅದಕ್ಕೆ ವ್ಯಾಲ್ಯೂ ಎಷ್ಟಿರುತ್ತೆ ಅದು ಅದರಿಂದ 50% ಡಿಪ್ರಿಸಿಯೇಷನ್ನ ಲೆಸ್ ಮಾಡಬೇಕು ರಿಟರ್ನ್ ಡೌನ್ ವ್ಯಾಲ್ಯೂ ಮೆಥಡಲ್ಲಿ. ಓಕೆನಾ. ಅದನ್ನು ಲೆಸ್ ಮಾಡಬೇಕು. ಮತ್ತು ಎಂಪ್ಲಾಯಿಯಿಂದ ಏನು ಅಮೌಂಟ್ ರಿಕವರ್ ಆಗಿರುತ್ತೋ ಅದನ್ನು ಲೆಸ್ ಮಾಡಿ ಉಳಿದಿರೋ ಅಮೌಂಟ್ಗೆ ಟ್ಯಾಕ್ಸ್ ಹಾಕುತ್ತಾರೆ. ಅರ್ಥ ಆಯ್ತಲ್ವಾ? ತುಂಬ ಇದು ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ಆ್ಯಕ್ಚುಲಿ ಯಾವುದಾದ್ರೂ ಈಗ ಫಾರ್ ಎಕ್ಸಾಂಪಲ್ ಲ್ಯಾಪ್ಟಾಪ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಮಾರ್ಕೆಟಲ್ಲಿ ಇದ್ರ ವ್ಯಾಲ್ಯೂ ಒಂದು 50,000 ಇರುತ್ತೆ. ಓಕೆನಾ. ಅದನ್ನು ಅವನು ಬರೀ 10,000ಕ್ಕೆ ಮಾರ್ತಾನೆ ಅಂದ್ಕೊಳ್ಳಿ. ಆವಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ 50,000 ಒರಿಜಿನಲ್ ಕಾಸ್ಟು ಮತ್ತು ಅದಕ್ಕೆ 50% ಡಿಪ್ರಿಸಿಯೇಷನ್ನು ಲೆಸ್ ಮಾಡಿ ಉಳಿದಿರೋ ಅಮೌಂಟು ಒಂದು 25,000 ಇರುತ್ತೆ ಅಂದ್ಕೊಳ್ಳಿ. ಅದರಿಂದ 10,000 ರೂಪಾಯಿನ ಎಂಪ್ಲಾಯೀಸಿಂದ ರಿಕವರ್ ಮಾಡಿರ್ತೀವಿ. ಇನ್ನು ಉಳಿದಿದ್ದೆಷ್ಟು? ಇನ್ನು 15,000 ಅದಕ್ಕೆ ಟ್ಯಾಕ್ಸ್ ಹಾಕ್ತಾರೆ ಅಂತ. ಯು ಜಸ್ಟ್ ಯೂಸ್ ಕಾಮನ್ ಸೆನ್ಸ್. ಓಕೆ. ನೆಕ್ಸ್ಟ್ ಮೋಟಾರ್ ಕಾರ್ ಯಾವ ರೀತಿ ಮಾಡೋದು ಅಂದರೆ ಸೇಮ್ ಫಾರ್ಮುಲಾ ನಾವು ಯೂಸ್ ಮಾಡ್ತೀವಿ. ಆ ಮೋಟಾರ್ ಕಾರ್ಗೆ ಅವತ್ತಿನ ರೇಟ್ ಎಷ್ಟಿರುತ್ತೆ ಅದನ್ನು ತೊಗೋತೀವಿ. ಅದರಿಂದ ಅದರ ಮೇಲೆ 20% ರಿಟರ್ನ್ ಡೌನ್ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಚಾರ್ಜ್ನ ಲೆಸ್ ಮಾಡ್ತೀವಿ. ಅದಾದಮೇಲೆ ಎಂಪ್ಲಾಯೀಸಿಂದ ಏನು ಅಮೌಂಟ್ ರಿಕವರ್ ಮಾಡ್ಕೊಂಡಿರ್ತೀವಿ ಅದನ್ನು ಲೆಸ್ ಮಾಡ್ತೀವಿ. ಉಳಿದಿರೋ ಅಮೌಂಟ್ಗೆ ಟ್ಯಾಕ್ಸು. ಓಕೆನಾ. ನೆಕ್ಸ್ಟ್ ಅದರ್ ಅಸೆಟ್ಸು. ಸೊ ಕಂಪ್ಯೂಟರ್ ಅಥವಾ ಎಲೆಕ್ಟ್ರಾನಿಕ್ ಐಟಮ್ ಮತ್ತು ಮೋಟಾರ್ ಕಾರ್ ಬಿಟ್ಟು ಅದರ್ ಅಸೆಟ್ಸ್ ಆಗಿದರೆ ಆ್ಯಕ್ಚುಯಲ್ ಕಾಸ್ಟ್ ಟು ದ ಎಂಪ್ಲಾಯರ್. ಸೊ ಆವತ್ತಲ್ಲಿ ಆ ಅಸೆಟ್ಗೆ ಏನು ಬೆಲೆ ಇರುತ್ತೆ ಅದು, ಮತ್ತು ಇಲ್ಲಿ ಡಿಪ್ರಿಸಿಯೇಷನ್ 10% ಚಾರ್ಜ್ ಮಾಡ್ತೀವಿ. ಕಂಪ್ಯೂಟರ್ ಆದರೆ 50% ಡಿಪ್ರಿಸಿಯೇಷನ್ನು, ಮೋಟಾರ್ ಕಾರ್ ಆದರೆ 20% ಡಿಪ್ರಿಸಿಯೇಷನ್ನು, ಇನ್ಯಾವುದೇ ಅಸೆಟ್ ಆದರೆ 10% ಡಿಪ್ರಿಸಿಯೇಷನ್ನ ಲೆಸ್ ಮಾಡ್ತೀವಿ. ಓಕೆ. ಅವೆರಡು WDV ಮೆಥಡ್, ಇದು ಸ್ಟ್ರೈಟ್ ಲೈನ್ ಮೆಥಡ್. ಓಕೆ. ಸೊ ಹಾಗೆ ನಾವು ಲಾಸ್ಟಲ್ಲಿ ಲೆಸ್ ಮಾಡೋದೇನೆಂದರೆ, ಏನಾದರೂ ಎಂಪ್ಲಾಯಿ ಕಡೆಯಿಂದ ಏನಾದರೂ ಅಮೌಂಟ್ ರಿಕವರ್ ಮಾಡಿದರೆ ಅದನ್ನು ಲೆಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ವೆಟ್ ಈಕ್ವಿಟಿ ಶೇರ್ಸ್ ಅಂತ ಹೇಳಿದ್ರೆ, ಎಂಪ್ಲಾಯರು ತನ್ನ ಎಂಪ್ಲಾಯೀಸ್ಗೆ ಶೇರ್ಸ್ನ ಕನ್ಸೆಷನಲ್ ರೇಟಿಗೆ ಕೊಡ್ತಾನೆ ಅಥವಾ ಫ್ರೀಯಾಗಿ ಕೊಡ್ತಾನೆ. ಏನಕ್ಕೋಸ್ಕರ ಅಂದರೆ ಆ ಎಂಪ್ಲಾಯೀಸ್ಗೆ ಗ್ರ್ಯಾಟಿಟ್ಯೂಡ್ ಹೆಚ್ಚಾಗಲಿ, ಅವನು ಈ ಕಂಪ್ನಿನ ಬಿಟ್ಟು ಹೋಗಬಾರ್ದು ಅಂತ ಹೇಳ್ಬಿಟ್ಟು ಒಂದು ಶೇರ್ಸ್ನ ಕೊಡ್ತಾರೆ. ಓಕೆನಾ. ಯಾರಿಗೆ? ಎಂಪ್ಲಾಯೀಸ್ಗೆ, ಒಂದು ಫ್ರೀ ಆಫ್ ಕಾಸ್ಟ್ ಅಥವಾ ಕನ್ಸೆಷನಲ್ ರೇಟ್ಗೆ. ಇದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವ ದಿನ ಆ ಶೇರ್ಸ್ನ ಎಂಪ್ಲಾಯೀಸ್ ಕೊಡ್ತಾನೋ ಅವತ್ತು ಆ ಶೇರ್ಸ್ಗೆ ರೇಟ್ ಎಷ್ಟಿರುತ್ತೆ ಆ ಅಮೌಂಟು, ಮತ್ತು ಆ ಎಂಪ್ಲಾಯೀಸಿಂದ ಅಮೌಂಟ್ ಎಷ್ಟು ರಿಕವರ್ ಮಾಡ್ಕೊಂಡಿರ್ತಾರೋ ಅದನ್ನು ಲೆಸ್ ಮಾಡಿ ಉಳಿದಿರೋ ಪರ್ಕ್ವಿಸಿಟ್ ಅಮೌಂಟ್ಗೆ ಟ್ಯಾಕ್ಸ್ ಹಾಕ್ತಾರೆ. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದ ಪರ್ಕ್ವಿಸಿಟ್. ಸೊ MCQ ಫಾರ್ ಅಸೆಸ್ಮೆಂಟ್ ಇಯರ್ 2020-21 ಮೆಡಿಕಲ್ ರಿಇಂಬರ್ಸ್ಮೆಂಟ್ ಈಸ್ ಎಕ್ಸೆಂಪ್ಟೆಡ್ ಅಪ್ ಟು ಡ್ಯಾಶ್. ನನ್ ಆಫ್ ದ ಅಬೌವ್. So for assessment year 2020-21 standard deduction is allowed is 40,000, 50,000, 50,500, none of the above. So guess it's 50,000. Mr. Z working in XYZ Limited along with the salary was offered accommodation at a concessional rate. The compensation can be termed as dash under the head income from salary, allowance, bonus, perquisite, none of the above. So this is of course perquisite. Employer's contribution to which the following provident fund is fully exempt from tax: recognized, unrecognized, statutory, none of the above. This is statutory. Following are examples of fully taxable allowances: servant allowance, tiffin allowance, fixed medical allowance, child education allowance, hostel expenditure allowance, none of the above, all of the above. Guess. This is servant allowance, tiffin allowance, fixed medical allowance. These are the reference books you can refer. So thank you for watching this video.